ನಮಸ್ತೆ ಮಕ್ಕಳೇ, ನನ್ನ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪಾಠ 3 ಕೃಷ್ಣ ಸುಧಾಮ ಇದೊಂದು ನಾಟಕದ ಗದ್ಯ ಭಾಗ. ವಿ.ಎಸ್. ಶಿರಹಟ್ಟಿ ಮಠ ಕವಿಯ ಹೆಸರು. ಬನ್ನಿ ವಿಡಿಯೋ ಶುರು ಮಾಡೋಣ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಹಾಕೋ ವಿಡಿಯೋಸ್ಗಳು ನೀವು ನೋಡ್ಬೋದು. ಪದಗಳ ಅರ್ಥ: ಕಂಗಾಲಾಗು, ಕಂಗೆಡು, ತಬ್ಬಿಬಾಗು, ವಿಧೇಯತೆ, ನಮ್ರತೆ, ಅನುಸರಿಸುವ ಗುಣ, ಪಾಂಡಿತ್ಯ, ವಿದ್ವತ, ಸ್ನೇಹ, ಗೆಳೆತನ, ಮಿತ್ರತ್ವ, ಸಂಕೋಚ, ಕುಗ್ಗುವುದು, ಮುಂದೂಡುವುದು, ಕೃಪೆ, ದಯೆ, ಕರುಣೆ, ಆಶ್ಚರ್ಯ, ವಿಸ್ಮಯ, ಬೆರಗು, ಆಭರಣ, ಒಡವೆ, ಇಂಗಿತ, ಆಶಯ. ಇದು ಪದಗಳ ಅರ್ಥ ಆಯಿತು. ಇದಾದ ನಂತರ ಅಭ್ಯಾಸಗಳಲ್ಲಿ ನೋಡೋದಾದರೆ ಈ ಪದಗಳಿಗೆ 2 ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಮೊದಲನೇದು ಗೆಳೆಯ, ಆಮೇಲೆ ಹೆಂಡತಿ, ರಾಜ, ದುಡಿಮೆ. ಗೆಳೆಯ ಅಂದ್ರೇನು? ಸ್ನೇಹಿತ, ಮಿತ್ರ. ಹೆಂಡತಿ ಮಡದಿ, ಪತ್ನಿ. ರಾಜ ಅರಸ, ದೊರೆ. ದುಡಿಮೆಗೆ ಕೆಲಸ, ಕಸುಬು. ಆ ವಿಭಾಗ ಆದರೆ ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ. ಪರಮ ಮಿತ್ರ, ವಿಶ್ರಾಂತಿ, ಸತ್ಕಾರ, ಸಂತೋಷ. ಪರಮ ಮಿತ್ರ ಅಂದ್ರೇನು? ಕೃಷ್ಣ ಮತ್ತು ಸುಧಾಮರು ಪರಮ ಮಿತ್ರರು. ವಿಶ್ರಾಂತಿ ಅಂದರೆ ರೈತರು ಮುಂಜಾನೆ ಹೊಲದಲ್ಲಿ ಕೆಲಸ ಮಾಡಿ ಮಧ್ಯಾಹ್ನ ವಿಶ್ರಾಂತಿ ತೆಗೆದುಕೊಂಡರು. ಮೂರನೇದು ಸತ್ಕಾರ. ನಮ್ಮ ಶಾಲೆಗೆ ಹೊಸದಾಗಿ ಬಂದ ಶಿಕ್ಷಕರನ್ನು ಸತ್ಕಾರ ಮಾಡಿ ಬರಮಾಡಿಕೊಂಡರು. 4 ಸಂತೋಷ. ನನಗೆ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಬಂದಾಗ ಸಂತೋಷವಾಗುತ್ತದೆ. ಇದಾದ ನಂತರ 5ನೇದು ಶ್ರಮಿಸು. ಶಿಕ್ಷಕರು ನಮ್ಮ ಏಳಿಗೆಗಾಗಿ ಶ್ರಮಿಸುತ್ತಾರೆ. ಈ ವಿಭಾಗ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಸುಧಾಮ ಯಾವುದನ್ನು ಮಾನವ ಧರ್ಮ ಎನ್ನುತ್ತಾರೆ? ಜೀವನದಲ್ಲಿ ಒಂದನ್ನೊಂದು ಅನುಭವಿಸಲೇಬೇಕು, ಅದೇ ಮಾನವ ಧರ್ಮ. ಯಾರಿಗಾಗಿ ಶ್ರೀಕೃಷ್ಣ ಬಳಿ ಸಹಾಯ ಕೇಳಲು ಸುಧಾಮನ ಪತ್ನಿ ಹೇಳುತ್ತಾಳೆ? ಹಸಿದಿರುವ ಮಕ್ಕಳಿಗೋಸ್ಕರವಾದರೂ ಶ್ರೀಕೃಷ್ಣನ ಬಳಿ ಸಹಾಯ ಕೇಳಲು ಸುಧಾಮನ ಪತ್ನಿ ಹೇಳುತ್ತಾಳೆ. 3 ಸುಧಾಮನ ಕಣ್ಣಲ್ಲಿ ನೀರು ಏಕೆ ಬಂತು? ಬಹಳ ದಿನಗಳ ನಂತರ ಶ್ರೀಕೃಷ್ಣ ಮಹಾರಾಜನನ್ನು ನೋಡಿದ್ದರಿಂದ ಸುಧಾಮನ ಕಣ್ಣಿನಲ್ಲಿ ಆನಂದದ ನೀರು ಬಂತು. ಮನೆಗೆ ಮರಳಿದ ಸುಧಾಮನು ಏನನ್ನು ಕಂಡನು? ಗುಡಿಸಿಲಿನ ಜಾಗದಲ್ಲಿಯೇ ಅರಮನೆಯಂತಹ ಮನೆಯನ್ನು ಕಂಡನು. ಸುಧಾಮನ ಮನೆಯನ್ನು ಕಟ್ಟಿಸಿದವರು ಯಾರು? ಮಹಾರಾಜ ಶ್ರೀಕೃಷ್ಣರು ಸುಧಾಮನ ಮನೆಯನ್ನು ಕಟ್ಟಿಸಿದರು. ಈ ವಿಭಾಗ ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿರಿ. ಕೃಷ್ಣ ಸುಧಾಮರು ಗುರುಕುಲದಲ್ಲಿ ಕಳೆದ ದಿನಗಳನ್ನು ಪರಸ್ಪರ ನೆನಪಿಸಿಕೊಂಡದ್ದು ಹೇಗೆ? ಕೃಷ್ಣ ಸುಧಾಮರು ಗುರುಕುಲದಲ್ಲಿ ಒಟ್ಟಿಗೆ ಊಟ ಮಾಡುತ್ತಿದ್ದಿದ್ದು, ಕಟ್ಟಿಗೆ ತರಲು ಹೋಗುತ್ತಿದ್ದಿದ್ದು, ಗುರುಮಾತೆ ಕೊಟ್ಟಿದ್ದ ಹುರಿ ಕಡಲೆಯನ್ನು ಸುಧಾಮನಿಂದ ಕೃಷ್ಣ ಕಸಿದುಕೊಂಡು ತಿಂದದ್ದು ಎಲ್ಲವನ್ನು ನೆನಪಿಸಿಕೊಂಡನು. 2ನೇದಾಗಿ ಕೃಷ್ಣನು ಸುಧಾಮನಿಗೆ ಮನೆ ಕಟ್ಟಿಸಿಕೊಟ್ಟ ಸಂದರ್ಭವನ್ನು ವಿವರಿಸಿ. ಸುಧಾಮನ ಹೆಂಡತಿಯು ನೀವು ದ್ವಾರಕ ನಗರ ತಲುಪಿದ ದಿನವೇ ಅಲ್ಲಿಂದ ಸೇವಕರ ದಂಡು ಬಂತು. ಬೇಕಾದ ಎಲ್ಲ ವಸ್ತುಗಳನ್ನು ತಂದರು. ಚರಚಕಂತಹ ಮನೆ ನಿರ್ಮಿಸಿದರು. ನಮಗೆಲ್ಲ ಹೊಸ ಉಡುಪು ಆಭರಣಗಳನ್ನು ಸಹ ಕೊಟ್ಟರು ಎಂದು ಕೃಷ್ಣನು ಮನೆ ಕಟ್ಟಿಸಿಕೊಟ್ಟ ಸಂದರ್ಭವನ್ನು ಹೇಳಿದರು. ವಿಭಾಗ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಯಾವಾಗ ಹೇಳಿದರು? ನನ್ನನ್ನು ಕಂಡರೆ ಅವನಿಗೆ ಅಪಾರ ಪ್ರೀತಿ, ಸ್ನೇಹ ಮತ್ತು ಗೌರವ. ಈ ವಾಕ್ಯವನ್ನು ಕೃಷ್ಣ ಸುಧಾಮನ ಎಂಬ ಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನು ಸುಧಾಮನು ತನ್ನ ಹೆಂಡತಿಗೆ ಹೇಳಿದನು. ಶ್ರೀಕೃಷ್ಣ ತನ್ನ ಪರಮ ಮಿತ್ರನಾಗಿದ್ದ ಗುರುಕುಲದಲ್ಲಿ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದವು ಎಂದು ಹೇಳುವಾಗ ಹಸಿದವರ ಮಕ್ಕಳಿಗೋಸ್ಕರನಾದರೂ ಸಹಾಯ ಮಾಡಲು ಕೇಳಿದರು. ಈ ಮಾತನ್ನು ಸುಧಾಮನ ಹೆಂಡತಿ ಸುಧಾಮನಿಗೆ ಹೇಳಿದಳು. ಬಡವನಾದವ ದೊಡ್ಡವರ ಮನೆಗೆ ಸಹಾಯ ಕೇಳಲು ಹೋಗುವಾಗ ಬಾರದು, ನನಗೆ ಸಂಕೋಚ ಎಂದ ಸುಧಾಮ ಹೇಳಿದಾಗ ಈ ಮಾತು ಬಂತು. 3 ನನಗೆ ಗುರುಕುಲದ ಜೀವನ ನೆನಪಾಗುತ್ತದೆ. ಯಾರು ಅಂದರೆ ಕೃಷ್ಣನು ಸುಧಾಮನಿಗೆ ಹೇಳಿದನು. ಇಷ್ಟೊಂದು ಪ್ರೀತಿ ವಿಶ್ವಾಸದಿರುವ ಕೃಷ್ಣನ ಹತ್ತಿರ ನನ್ನ ಬಡತನ ಹೇಳಿ ಆತನ ಮನಸ್ಸಿಗೆ ಬೇಸರವನ್ನುಂಟು ಮಾಡಬಾರದು.
ಯಾವಾಗ ಅಂದರೆ ಎಂದು ಸುಧಾಮ ಯೋಚಿಸುತ್ತಿರುವಾಗ ಈ ಮಾತು ಬಂತು. 4. ನಿನಗೂ ರೇಷ್ಮೆ ಬಟ್ಟೆ ಕೊಟ್ಟಿದ್ದಾರೆ. ಸುಧಾಮನ ಮಗ ಸುಧಾಮನಿಗೆ ಹೇಳಿದನು. ಶ್ರೀಕೃಷ್ಣನಿಂದ ಬೀಳ್ಕೊಂಡು ಬಂದ ಸುಧಾಮ ತನ್ನ ಹೆಂಡತಿಯಿಂದ ಎಲ್ಲಾದರೆ ಎಂದು ಹೇಳಿದಾಗ ಈ ಮಾತು ಬಂತು. ಹೂ ವಿಭಾಗ. ಕೆಳಗಿನ ವಾಕ್ಯದಲ್ಲಿರುವ ಕರ್ತು ಕರ್ಮ ಕ್ರಿಯಾಪದಗಳನ್ನು ಗುರುತಿಸಿ ಪಟ್ಟಿ ಮಾಡಿ ಬರೆಯಿರಿ. ಸರಸ್ವತಿ ಶಾಲೆಗೆ ಹೋಗುತ್ತಾಳೆ. ಮಹಮ್ಮದನು ಮನೆಗೆ ಬರುತ್ತಾನೆ. ಗಿಳಿಗಳು ಆಕಾಶದಲ್ಲಿ ಹಾರಾಡುತ್ತವೆ. ಇಲ್ಲಿ 3 ಭಾಗಗಳಾಗಿ ಮಾಡ್ಕೋಬೇಕು. ಇಲ್ಲಿ ಕರ್ತು ಕರ್ಮ ಕ್ರಿಯಾಪದ. ಮೊದಲನೇದು ಸರಸ್ವತಿ ಕರ್ತು, ಶಾಲೆಗೆ ಕರ್ಮ, ಹೋಗುತ್ತಾಳೆ ಕ್ರಿಯಾಪದ. ಮೊಹಮ್ಮದನ ಕರ್ತು, ಮನೆಗೆ ಕರ್ಮ ಸಮಾಸ ಕ್ರಿಯಾಪದ ಬರುತ್ತಾನೆ. ಹಾಗೆ ಗಿಳಿಗಳು ಆಕಾಶದಲ್ಲಿ ಹಾರಾಡುತ್ತದೆ. ಹೀಗೆ ಮಾಡಿ. ಅದಾದ ನಂತರ ಇಲ್ಲಿ ಕರ್ತು ಕರ್ಮ ಕ್ರಿಯಾಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯಗಳನ್ನಾಗಿ ಬರೆಯಿರಿ. ಇಲ್ಲಿ ಬೀಳುತ್ತವೆ ಕಾಯಿ ಮರದಿಂದ ಅಂತ ಕೊಟ್ಟಿದ್ದಾರೆ. ನಾವು ಕಾಯಿ ಮರದಿಂದ ಬೀಳುತ್ತದೆ ಅಂತ ಬರಿಬೇಕು. ಅಹಿಂಸೆಯನ್ನು ಪ್ರತಿಪಾದಿಸಿರು ಗಾಂಧೀಜಿ. ಗಾಂಧೀಜಿ ಅಹಿಂಸೆಯನ್ನು ಪ್ರತಿಪಾದಿಸಿದರು. ಸೂರ್ಯ ಮುಂಜಾನೆ ಉದಯಿಸುತ್ತಾನೆ. ಇದಾದ ನಂತರ ಶುಭ ನುಡಿ. ಯಾವುದು ಜೀವಿಗಳ ಹಿತ ಸಾಧನೆಗೆ ಸಹಕಾರಿಯಾಗುತ್ತದೆ ಅದೇ ಧರ್ಮ. ಮಾನವೀಯತೆ ಮನುಷ್ಯ ಧರ್ಮ. ಪ್ರೀತಿಯು ನಮ್ಮ ಲಾಂಛನವಾಗಿರಲಿ, ಮಾನವೀಯತೆಯು ನಮ್ಮ ಆಲೋಚನೆಯಾಗಿರಲಿ ಎಂದು ಹೇಳುತ್ತಾ ಇಲ್ಲಿಗೆ ಕೃಷ್ಣ ಸುಧಾಮರ ನಾಟಕ ಪ್ರಶ್ನೋತ್ತರಗಳು ಎಲ್ಲ ಇಲ್ಲಿಗೆ ಮುಗಿದಿವೆ. ಅರ್ಥ ಆಯಿತು ಅನ್ಕೋತೀನಿ ಮಕ್ಕಳೇ. ನಿಮಗೆ ನನ್ನ ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು ಮಕ್ಕಳೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್ ಮಕ್ಕಳೇ.